ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಇಂಜಿನಿಯರಿಂಗ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡಬೇಕಂತ ಹೊಂಟಿರೋವಂಥ ಸಬ್ಜೆಕ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್ ಸೆಮಿಸ್ಟರ್ 1 ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ದಟ್ ಈಸ್ M1 ಡಿಸ್ಕಸ್ ಮಾಡಕ್ಕೆ ಹೊಂಟಿದ್ದೀವಿ. ಸೊ M1 ಎಲ್ಲ ನೋಡಿದಾಗ 5 ಮಾಡ್ಯೂಲ್ಸಲ್ಲಿ ಐ ಫೆಲ್ಟ್ ಮಾಡ್ಯೂಲ್ 4 ಈಸ್ ಇಂಪಾರ್ಟೆಂಟ್. ಓಕೆ, ಅದರಲ್ಲಿ 20 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಅಷ್ಟೇ ಕನ್ಫ್ಯೂಷನ್ ಕೂಡ ಇದೆ ಅಲ್ಲಿ, ಬಟ್ ಈಸಿ ಗೋಯಿಂಗ್, ಬಟ್ ಸ್ಲೈಟ್ಲಿ ಇದು ಸಮ ಈ ಥರನೇ ಮಾಡಬೇಕು ಅಂತ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಒಂದು ಕ್ವಶನ್ ಬ್ಯಾಂಕ್ ಇದೆ, ಲೈಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಮೇ ಬಿ. ಸೊ ಅದರಲ್ಲಿ ಏನಿದೆ, ಈ ಮಾಡ್ಯೂಲಿಂದ ಲೈಕ್ ಮಾಡ್ಯುಲರ್ ಅರ್ಥಮೆಟಿಕ್ಸ್ ಮಾಡ್ಯೂಲ್ ನಂಬರ್ 4 ಇಂದ 33 ಕ್ವಶನ್ಸ್ ಇದೆ. ಆ 33 ಕ್ವಶನ್ ಅಂದರೆ ಒಂದು ಕೈಂಡ್ ಆಫ್ ಕ್ವಶನಲ್ಲಿ 3 to 4 ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಅದ್ರಾಗ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದೇ ಈ ಒಂದು ವಿಡಿಯೋದ ಏಮ್ ಆಗಿರುತ್ತೆ. ಫೈನ್, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ನೀವು ಅಲ್ವಾ? ಹೌದು. ಫಸ್ಟ್ ಕ್ವಶನ್ ಏನು, ಡಿಟರ್ಮೈನ್ ದ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್. ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ. ಸೊ ಫಸ್ಟ್ ಒನ್ ನಾನು ಮಾಡ್ತೀನಿ, ಸೆಕೆಂಡ್ ಒನ್ ನೀವು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹೇಳಬೇಕು. ಫೈನ್. ಸೊ ಫಸ್ಟ್ ಕ್ವಶನ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಡಿಟರ್ಮೈನ್ ದ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನಲ್ಲಿ ಏನಿದೆ ಅಂದರೆ 71 ಈಸ್ ಕಾಂಗ್ರುವೆನ್ಸ್ ಟು ಎಕ್ಸ್ ಮಾಡ್ 8 ಅಂತ ಇದೆ. ಫೈನ್. ಸೊ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಹೆಂಗಿದೆ ಅಂದರೆ 78 ಪ್ಲಸ್ ಎಕ್ಸ್ ಕಾಂಗ್ರುವೆನ್ಸ್ ಟು 3 ಮಾಡ್ 5 ಅಂತ ಇದೆ. ಫೈನ್. ಸೊ ಈ ಮಾಡ್ ಇಂದ ಏನಿರ್ತೈತಿ ಅದರ ಲೆಫ್ಟ್ ಸೈಡ್ ಏನೇ ವ್ಯಾಲ್ಯೂ ಇದ್ದರೂ ಅದು ಕಾಂಗ್ರುವೆನ್ಸಿನ ಲೆಫ್ಟ್ ಸೈಡ್ ಆಗಿ ತಗೋಬೇಕು ನಾವು. ಅಂದರೆ 71 ಮೈನಸ್ ಎಕ್ಸ್ ಕಾಂಗ್ರುವೆನ್ಸ್ ಟು ಮಾಡ್ 8 ಅಂತ ಬರ್ಕೋಬೇಕು. ಫೈನ್. ಆಮೇಲೆ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್. 8 ಡಿವೈಡ್ಸ್ 71 ಮೈನಸ್ ಎಕ್ಸ್, ಇದನ್ನು ಬರೀಲೇಬೇಕು. ಆಮೇಲೆ ಈ ಮಾಡ್ 8 ಏನಿದೆ, ಈ 8ಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಡೋಣ. ಅಂದರೆ 71 ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು 8k ಅಂತ ಬರೀಬೇಕು. ಅಂದರೆ ಇಲ್ಲಿ ಈಕ್ವಲ್ಸ್ ಟು ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಅಂದರೆ 71 ಮೈನಸ್ 8k ಈಕ್ವಲ್ಸ್ ಟು ಎಕ್ಸ್. ಫೈನ್. ಸೊ ನನಗೆ ಒಂದು ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಬೇಕು. ಅಂದರೆ 8 7 ಜ ಎಷ್ಟು 56, 8 8 ಜ 64, 8 9 ಜ 72. ಈಗ ಫಾರ್ ಎಕ್ಸಾಂಪಲ್ ನಾನು 8 9 ಜ ಕೆ ಈಕ್ವಲ್ಸ್ ಟು 9 ಅಂತ ಹಾಕಿದರೆ 72 ಆಗುತ್ತೆ. 71 ಮೈನಸ್ 72 ಏನಾಗುತ್ತೆ, -1 ಆಗುತ್ತೆ. ಎಕ್ಸ್ -1 ಆಗೋಕ್ಕೆ ಚಾನ್ಸಸ್ ಇದೆಯಾ? ಇಲ್ಲ. ಯಾಕಂದರೆ ಅವ್ರು ಮೆನ್ಷನ್ ಮಾಡಿದ್ದಾರೆ ದಟ್ ಈಸ್ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಗಿರಬೇಕು ಅಂತ. ಸೊ ಅದ್ರದ್ದು ಹಿಂದಿನ ವ್ಯಾಲ್ಯೂ ಏನು 64. ಅಂದರೆ 8 ವ್ಯಾಲ್ಯೂ ಕೆ ವ್ಯಾಲ್ಯೂ ಏನಿದೆ ಅದು 8 ಇದೆ. ಸೊ 71 ಮೈನಸ್ 8 ಇಂಟು 8 ಈಕ್ವಲ್ಸ್ ಟು ಎಕ್ಸ್. ದಟ್ ಈಸ್ 71 ಮೈನಸ್ 64 ಈಕ್ವಲ್ಸ್ ಟು ಎಕ್ಸ್. ಅವಾಗ ವ್ಯಾಲ್ಯೂ ಏನು ಬರ್ತೈತಿ 7 ಈಕ್ವಲ್ಸ್ ಟು ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ 7 ಅದೇ ಅಂತ. ಸೊ ಲಾಸ್ಟಲ್ಲಿ ನೀವು ಒಂದು ಸೆಂಟೆನ್ಸ್ ಬರಬೇಕು, ದ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿಸ್ ದ ಈಕ್ವೇಷನ್ ಆಫ್ ಕಾಂಗ್ರುವೆನ್ಸ್ ಈಸ್ ಎಕ್ಸ್ ಈಕ್ವಲ್ಸ್ ಟು 7 ಅಂತ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ, ಇಲ್ಲಿ ಏನೇ ಇದ್ರೆ ಏನು ಮಾಡಬೇಕು, ಲೆಫ್ಟ್ ಸೈಡ್ ಆಫ್ ಕಾಂಗ್ರುವೆನ್ಸಲ್ಲಿ ತಗೋಬೇಕು. ಅಂದರೆ 78 ಪ್ಲಸ್ ಎಕ್ಸ್ ಮೈನಸ್ 3 ಕಾಂಗ್ರುವೆನ್ಸ್ ಟು ಮಾಡ್ 5. ಸೊ 78 ಮೈನಸ್ 3 ಮಾಡಿದಾಗ 75 ಪ್ಲಸ್ ಎಕ್ಸ್ ಕಾಂಗ್ರುವೆನ್ಸ್ ಟು ಮಾಡ್ 5. ಸೊ ಈ ಥರ ಬರೀಬೇಕು, ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ರೈಟ್? ಸೊ 5 ಡಿವೈಡ್ಸ್ 75 ಪ್ಲಸ್ ಎಕ್ಸ್ ಅಂತ ತಗೊಳ್ಳೋಣ, ರೈಟ್? ಆಮೇಲೆ ಈ 5ಗೆ ಏನು ಮಾಡಬೇಕು, ಒಂದು ಕಾನ್ಸ್ಟೆಂಟ್ ಕೊಡಬೇಕು. ಸೊ ದಟ್ ಈಸ್ 75 ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು 5k ಅಂತ ಕೊಡೋಣ. ಓಕೆ, ಸೊ ಇಲ್ಲಿ ನಾನು ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕಿದರೆ ಈ 5ಇಂದ ಅದು ಕರೆಕ್ಟಾಗಿ ಡಿವೈಡ್ ಆಗುತ್ತೆ ಅಂತ ನೋಡೋಣ. ಓಕೆ, ಅಂದರೆ 5ಇಂದ ಕರೆಕ್ಟಾಗಿ ಡಿವೈಡ್ ಆಗಬೇಕು. ಅಂದರೆ ನೀವು ಇಲ್ಲಿ 0 ತಗೊಳಕ್ಕಾಗಲ್ಲ, ಯಾಕಂದರೆ ಅವ್ರು ಮೆನ್ಷನ್ ಮಾಡಿದ್ದಾರೆ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಗಿರಬೇಕು ಅಂತ, 0 ಅಲ್ಲ. ಓಕೆ, ಸೊ ಅದು ಬಿಟ್ಟು ಯಾವುದು ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು 1 ಅಂತ ತಗೊಂಡ್ರೆ 75 ಪ್ಲಸ್ 1 ಏನಾಗುತ್ತೆ 76. 5ಇಂದ ಡಿವೈಡ್ ಆಗುತ್ತೆ ಕರೆಕ್ಟಾಗಿ? ಇಲ್ಲ, ಒಂದು ಡೆಸಿಮಲ್ ಫಾರ್ಮಲ್ಲಿ ಬರ್ತೈತಿ. ಅಂದರೆ ನನಗೆ ನೆಕ್ಸ್ಟ್ ವ್ಯಾಲ್ಯೂ ಏನು ಬರ್ತೈತಿ, ದಟ್ ಈಸ್ ಆಬ್ವಿಯಸ್ಲಿ 5 ಆಗಿರ್ತೈತಿ. ದಟ್ ಈಸ್ 75 ಪ್ಲಸ್ 5 ಈಕ್ವಲ್ಸ್ ಟು 5k ವಿಚ್ ಈಸ್ 80 ಈಕ್ವಲ್ಸ್ ಟು 5k. ಆವಾಗ ನನಗೆ ಒಂದು ಕರೆಕ್ಟಾಗಿ ಡಿವೈಡ್ ಆಗ್ತಾಯಿದೆ, ರೈಟ್? ಸೊ 1 ಜ 60. ಸೊ ಕೆ ವ್ಯಾಲ್ಯೂ ಈಸ್ 16 ಅಂತ. ಸೊ ನೀವು ಒಂದು ಸೆಂಟೆನ್ಸ್ ಏನು ಬರಬೇಕು, 8 ಈಸ್ ಮಲ್ಟಿಪಲ್ ಆಫ್ 5 ಆ್ಯಂಡ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 5 ಅಂತ ಬರೀಬೇಕು. ಸೊ ದ್ಯಾಟ್ ಈಸ್ ಹೌ ದ ಆನ್ಸರ್ ಗೋಸ್. ಓಕೆ, ಸೊ ಇದನ್ನ ನೋಟ್ ಇಟ್ ಡೌನ್ ಮಾಡ್ಕೊಳ್ಳಿ.
ಸೆಕೆಂಡ್ ಕ್ವಶನ್ ನೀವೇ ಮಾಡಿ, ಕಮೆಂಟ್ ಮಾಡಬೇಕು ಆನ್ಸರ್ ಏನು ಅಂತ. ಫೈನ್. ಇಲ್ಲಿ ನೋಡಿ, ಇದು ಡಿಟರ್ಮೈನ್ ದ ರಿಮೈಂಡರ್ ಅಂತ 3 to 8 ಒಂದು ಪ್ಯಾಟ್ರನ್ ಆಗಿ ಕಾಣ್ತಾ ಇದೆ. ಸೊ ಅದರಲ್ಲಿ 3 to 5 ಒಂದು ಪ್ಯಾಟ್ರನ್ ಆದರೆ 6 to 7 ಒಂದು ಪ್ಯಾಟ್ರನ್ ಇದೆ. ಫೈನ್. ಸೊ ನಾನು ಫಿಫ್ತ್ ಸಮ್ ಮಾಡ್ತೀನಿ. ಆ್ಯಸ್ ಕಂಪೇರಿಟಿವ್ಲಿ 7, 3, 11ಅಲ್ಲಿ 11 is bigger. So that is why I am taking this sum. Okay. ಸೊ ಇದರಲ್ಲಿ ಇದು ನನ್ನ ಫೇವ್ರೆಟ್, ಯಾಕಂದರೆ ಇದು ಭಾಳ ಈಸಿ, ಅದಕ್ಕೆ ಫೇವ್ರೇಟ್ ಅಲ್ವಾ. ಯಾರಿಗೆ ಫೇವ್ರೇಟ್ ಏನಿರ್ತೈತೋ ಏನೋ, ನನಗಂತೂ ಈಸಿ ಇರೋದೇ ಫೇವ್ರೇಟ್, ಅದೇ ಇಷ್ಟ ಅಲ್ವಾ. ಸೊ ಇಲ್ಲಿ ನಮಗೇನು ಕೇಳ್ತಾರೆ, ರಿಮೈಂಡರ್ ಫೈಂಡ್ ಔಟ್ ಮಾಡಿರಿ ಅಂತ ಕೇಳ್ತಾರೆ. ರಿಮೈಂಡರ್. ಓಕೆ. ಸೊ ಅದ್ರಾಗ ಫಸ್ಟ್ ಟೈಪ್ಸಲ್ಲಿ ಏನಿತ್ತು ಅಂದರೆ ಕ್ವಶನ್ ಬಂದುಬಿಟ್ಟು ಡಿಟರ್ಮೈನ್ ದ ರಿಮೈಂಡರ್ ವೆನ್ 175 into 113 into 53 is divided by 11 ಅಂತ ಇತ್ತು. ಸೊ ಇದ್ರಾಗ ಏನಿಲ್ಲ ಗುರು, ನಾವು ಸಣ್ಣ ಮಕ್ಕಳಿದ್ದಾಗ ಯಾವ ರೀತಿ ಡಿವೈಡ್ ಮಾಡ್ತಿದ್ವಿ ಅದೇ ರೀತಿ ನಾವೀಗ ಮಾಡಿದ್ದೀವಿ ನೋಡ್ರಿ ಸರ್ ಅಂತ ತೋರಿಸ್ಬೇಕು. ಯಾಕಂದರೆ ಇದು 7 ಮಾರ್ಕ್ಸಿಗೆ ಕೇಳ್ತಾರೆ. ಇಷ್ಟು ಸಣ್ಣ ಪ್ರಾಬ್ಲಮ್ಸ್ ಎಲ್ಲ 7 ಮಾರ್ಕ್ಸಿಗೆ ಸುಮ್ಮನೆ ಕೇಳಬಾರ್ದಲ್ವ. ಸೊ ನಾವೇನು ಮಾಡೋಣ, 175 ಅಂತ ಬರೀರಿ, 11 ಇಂದ ಡಿವೈಡ್ ಮಾಡಿ. ಓಕೆ. ಅಂದರೆ ಕ್ಯಾಲ್ಸಿ ತೊಗೊಳ್ಳಿ, 175 ಡಿವೈಡೆಡ್ ಬೈ 11 ಅಂತ ಹೊಡಿರಿ, ಅವಾಗ ನಿಮಗೆ 15.9 ಅಂತ ಬರ್ತೈತಿ. ಸೊ 11 into 15 ಅಂತ ಮಾಡಿರಿ, ಎಷ್ಟು ಬರ್ತೈತಿ, 165. ಅದನ್ನು ಮೈನಸ್ ಮಾಡಿ, ರಿಮೈಂಡರ್ ಎಷ್ಟು ಬಂತು, 10 ಬಂತು. ಎಷ್ಟು 15 ಮಾಡಿದ್ವಿ, ರೈಟ್. ಸೊ ಇದನ್ನು ಈ ಎಲ್ಲ ಟರ್ಮ್ಸಿಗೂ ಮಾಡಬೇಕು. ಈ 113ಗೂ ಮಾಡಬೇಕು, 53ಗೂ ಮಾಡಬೇಕು. ಮಾಡಿದಾಗ 11 113 ಎಷ್ಟು ಹೋಗುತ್ತೆ, 10 110, ದಟ್ ಈಸ್ ರಿಮೈಂಡರ್ ಇಸ್ 3. ಅದೇ ರೀತಿ 53 11 ಅಂದರೆ 44 ಲೈಕ್ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಏನು ಸಿಗುತ್ತೆ, 9 ಸಿಗುತ್ತೆ. ಸೊ ಇದನ್ನು ಒಂದು ಇಕ್ವೇಷನ್ ಫಾರ್ಮಲ್ಲಿ ಬರೀಬೇಕು. ಅಂದರೆ ನೀವು ಈ ಟರ್ಮ್ ತಗೊಂಡ್ರೆ ಈ ಟರ್ಮ್ ಫಸ್ಟ್ ಬರೀರಿ, 175 ಅಂತ ಬರೀರಿ, ಇಲ್ಲಿ 113 ಅಂತ ಬರೀರಿ, ಇಲ್ಲಿ 53 ಅಂತ ಬರೀರಿ. ಈ ಮೂರಕ್ಕೂ ಕಾಂಗ್ರುವೆನ್ಸ್ ಹಾಕ್ರಿ. ಓಕೆ. ಇಲ್ಲಿ ರಿಮೈಂಡರ್ ಏನು ಬಂದಿದೆ, 10 ಇದೆ. ಇಲ್ಲಿ ರಿಮೈಂಡರ್ ಏನಿದೆ, 3 ಇದೆ. ಇಲ್ಲಿ ರಿಮೈಂಡರ್ ಏನಿದೆ, 9 ಇದೆ. ಆಮೇಲೆ ಏನೋ ಬೇಡ, ಮಾಡ್ ಇಲ್ಲಿ ಏನು ವ್ಯಾಲ್ಯೂ ಕೊಟ್ಟಿರ್ತಾರೆ ಅದನ್ನು ಹಾಕಿ. ಮಾಡ್ 11, ಇಲ್ಲಿ ಮಾಡ್ 11, ಇಲ್ಲಿ ಮಾಡ್ 11. ಆಮೇಲೆ ಏನು ಮಾಡಬೇಕು ಅಂದರೆ, ನಾವು ಮಲ್ಟಿಪ್ಲೈ 1 into 2 into 3 ಅಂದರೆ ಇದು ಇಕ್ವೇಷನ್ ನಂಬರ್ 1, ದಿಸ್ ಇಸ್ ಇಕ್ವೇಷನ್ ನಂಬರ್ 2, ದಿಸ್ ಇಸ್ ಇಕ್ವೇಷನ್ ನಂಬರ್ 3. ಇನ್ನಷ್ಟನ್ನು ಏನು ಮಾಡೋಣ, ಮಲ್ಟಿಪ್ಲೈ ಮಾಡೋಣ. ಅಂದರೆ 175 into 113 ಅಂದರೆ ಈ ಕಾಂಗ್ರುವೆನ್ಸ್ ಇನ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅದನ್ನೆಲ್ಲ ಒಂದು ಕಡೆ ಮಲ್ಟಿಪ್ಲೈ ಮಾಡಿ. 53 ಇಸ್ ಕಾಂಗ್ರುವೆನ್ಸ್ ಟು 10 into 3 into 9. ಆಮೇಲೆ ಮಾಡ್ 11 ಏನಿದೆ ಎಲ್ಲದಕ್ಕೂ ಸೇಮ್ ಇದೆ, ರೈಟ್. ಸೊ ಇದೇನಿದೆ ಇದೇನು ಮಲ್ಟಿಪ್ಲೈ ಮಾಡೋದು ಬೇಡ, ಹಾಗೆ ಇಡಿ. 175 into 113 into 53 ಕಾಂಗ್ರುವೆನ್ಸ್ ಟು, ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಏನು ಸಿಗುತ್ತೆ ನನಗೆ, 270 ಅಂತ ವ್ಯಾಲ್ಯೂ ಸಿಗುತ್ತೆ. ಮಾಡ್ 11. ಈ 270 ಅಷ್ಟಕ್ಕೊಂದು ದೊಡ್ಡ ವ್ಯಾಲ್ಯೂ ರಿಮೈಂಡರ್ ಆಗಿರಲ್ಲ. ಸೊ ಅದನ್ನು ನಾವೇನು ಮಾಡ್ತೀವಿ, 270 ಡಿವೈಡೆಡ್ ಬೈ 11 ಮಾಡಿ. ಕ್ಯಾಲ್ಸಿ ತೊಗೊಳ್ಳಿ, 270 ಡಿವೈಡೆಡ್ ಬೈ 11 ಅಂತ ಮಾಡಿರಿ, ಅವಾಗ ನಮಗೇನು ಸಿಗ್ತದೆ, 24 ಸಿಗುತ್ತೆ. ಸೊ 270 ಅಂತ ಒಂದು ಸೈಡಿಗೆ ಬರ್ಕೊಳ್ರಿ. ಯಾವಾಗ ಎಷ್ಟು ಬಂತು ನಮಗೆ, 24.5 ಬಂತು. ಸೊ 24 ಅನ್ನೋದನ್ನ ಮೇನಾಗಿ ತಿಳ್ಕೊಳ್ಳಿ. ಸೊ 11 into 24 ಮಾಡಿ, ಎಷ್ಟು ಸಿಗುತ್ತೆ, 264 ಅಂತ ಸಿಗುತ್ತೆ. ಸೊ ರಿಮೈಂಡರ್ ಎಷ್ಟು ಬಂತು, 6 ಬಂತು. ದಟ್ ಈಸ್ ವಾಟ್ ವಿ ವಾಂಟ್ ದ ವ್ಯಾಲ್ಯೂ. ಇನ್ನು ಉಳಿದಿದ್ದೇನಿದೆ ಸೇಮ್ ಹಾಗೆ ಹಾಕಿ. ಮಾಡ್ 11 175 into 113 into 53 ಆಮೇಲೆ ಆರ್ ಈಕ್ವಲ್ಸ್ ಟು 6 ಅಂತ, ಅಂದರೆ ದ ರಿಮೈಂಡರ್ ಈಸ್ 6 ಅಂತ ಒಂದು ಸೆಂಟೆನ್ಸ್ ಬರೀರಿ ಲಾಸ್ಟಲ್ಲಿ. ಅಷ್ಟೇ, ಮುಗೀತು. ಎಷ್ಟು ಈಸಿ ಇದೆ ಅಲ್ವಾ, ಇಟ್ಸ್ ಈಸಿ, ರೈಟ್, ಇಟ್ಸ್ ಈಸಿ. ಫೈನ್. ಸೊ ಇನ್ನು 2 ಕ್ವಶನ್ಸ್ ಇದೇ ರೀತಿ ಇದೆಯಲ್ಲ, ಅದನ್ನು ನೀವು ಮಾಡಬೇಕು. ಫೈನ್. ಸೊ ಈ 6, 7, 8 ಏನಿದೆ ಇದನ್ನು ನಾನು 3 ಕೂಡ ಮಾಡ್ತೀನಿ. ಫೈನ್. ಯಾಕಂದರೆ ಯಾವ ರೀತಿ ತೊಗೋಬೇಕು ಅಂತ ಒಂದೊಂದು ಸ್ಲೈಟಾಗಿ ಕನ್ಫ್ಯೂಷನ್ ಆಗುತ್ತೆ. ಸೊ ವಿ ವಿಲ್ ಟ್ರೈ ಫಾರ್ ಟು ಗೆಟ್ ದ ರಿಮೈಂಡರ್ ಆಸ್ 1 ಸಿಗಲಿಲ್ಲ ಅಂದರೆ ವಿಲ್ ಗೋ ವಿತ್ -1, ಆಯಿತಾ. ಸೊ ಕ್ವಶನ್ ನಂಬರ್ 6 ಬಂದುಬಿಟ್ಟು ಡಿಟರ್ಮೈನ್ ದ ರಿಮೈಂಡರ್ ವೆನ್ 2 to the power 50 is divided by 7 ಅಂತ ಇದೆ. ಕೊಟ್ಟಿರೋದೇನು, 2 to the power 50 is divided by 7 ಅಂತ. ಕ್ಯಾಲ್ಸಿ ತಗೊಳ್ಳಿ, 2 to the power 2 ಹಾಕಿ.
2 ಟು ದಿ ಪವರ್ 2 ಹಾಕಿ ಎಷ್ಟು ಬರ್ತಿದೆ ನಿಮಗೆ 4 ಬರ್ತಿದೆ. 2 ಟು ದಿ ಪವರ್ 3 ಹಾಕಿ ದಟ್ ಈಸ್ 8. 8 ಈಸ್ ನಿಯರರ್ ಟು ದ 7. ಅಂದರೆ ನಾವು ನಿಯರರ್ ಅನ್ಬೋದು, ಇಲ್ಲಾಂದರೆ ಲೈಕ್ ಈಗ 8 ನೋಡಿ, 7ಇಂದ ನಾನು ಡಿವೈಡ್ ಮಾಡಿದಾಗ 1 ಜಾ 7, ನನಗೆ ರಿಮೈಂಡರ್ 1 ಬರಬೇಕು. ದಟ್ ಈಸ್ ವಾಟ್ ಐ ಆಮ್ ಏಮಿಂಗ್ ಫಾರ್. ರಿಮೈಂಡರ್ 1 ಬಂತ ಇಲ್ಲಿ, ದೆನ್ ಇಟ್ ಈಸ್ ಅಪ್ರೂವ್ಡ್ ಅಂತ. ಸೊ 2 ಟು ದಿ ಪವರ್ 3 ಏನಿದೆ 8 ಇದೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್. ಈಸ್ ಕಾಂಗ್ರುವೆಂಟ್ ಟು 8 mod 7 ಅಂತ ಬರೀರಿ. ಅಂದರೆ 2 ಟು ದಿ ಪವರ್ 3 ಈಸ್ ಕಾಂಗ್ರುವೆನ್ಸ್ ಟು 1 mod 7 ಅಂತ ಬರೀರಿ. ನೆಕ್ಸ್ಟ್ ಈ 50 ಏನಿದೆ, ನಮ್ಗೆ ಬೇಕಾಗಿರೋದು 50 ಅಲ್ವಾ. ಸೊ 50ನ ಡಿವೈಡೆಡ್ ಬೈ 3 ಮಾಡ್ಕೊಳ್ಳಿ, ಯಾಕಂದ್ರೆ ನಾವಿಲ್ಲಿ ತೊಗೊಂಡಿರೋದು 3. ಓಕೆ, ಅಂದರೆ ನಮಗಿನ್ನೂ ಎಷ್ಟು ಬೇಕು ಅಂತ. ಸೊ 3 1 ಜಾ ಆಗುತ್ತೆ, ಇದು 3 16 ಪಾಯಿಂಟ್ ಸಮಥಿಂಗ್ ಬರ್ತದೆ. ಬಟ್ ಮೇನ್ ವ್ಯಾಲ್ಯೂ ಇಸ್ 16. ಸೊ ನಾನು ಏನು ಮಾಡ್ತೀನಿ, ಪವರಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ವಿತ್ 16. 2 ಟು ದಿ ಪವರ್ 3 ಹೋಲ್ ಟು ದಿ ಪವರ್ 16 ಈಸ್ ಕಾಂಗ್ರುವೆನ್ಸ್ ಟು 1 ಟು ದಿ ಪವರ್ 16 mod 7 ಅಂತ ಮಾಡ್ತೀನಿ. ಸೊ ನಮಗೇನು ಗೊತ್ತು, a to the power m into n, that is considered as a to the power m into n. So here what we are applying the basic formula. Okay, so 2 to the power 48 ಆಗುತ್ತೆ. 16 3 ಜಾ ಎಷ್ಟು 48. ಸೊ ಕಾಂಗ್ರುವೆನ್ಸ್ ಟು 1 ಟು ದಿ ಪವರ್ 16 ಇದ್ರೂ ಕೂಡ ಅದು 1 ಅಂತ ಕನ್ಸಿಡರ್ ಮಾಡ್ತೀವಿ, mod 7 ಆಗುತ್ತೆ. ಸೊ ನನಗೆ ಬೇಕಾಗಿರೋದು 48 ಅಲ್ಲ, 50 ಬೇಕಾಗಿರೋದು. ಸೊ ಅದಕ್ಕೆ ನನಗೆ ಇನ್ನೂ ಎಷ್ಟು ಬೇಕು, 2 ಟು ದಿ ಪವರ್ 2 ಬೇಕು. 2 ಟು ದಿ ಪವರ್ 2 ಎಷ್ಟು 4. ಸೊ 4 ಅಂತಲೇ ಬರೀರಿ, 4 mod 7 ಅಂತ. ಓಕೆ, ಆಮೇಲೆ ಇದನ್ನ ಇಕ್ವೇಷನ್ ನಂಬರ್ 1, ದಿಸ್ ಇಸ್ ಇಕ್ವೇಷನ್ ನಂಬರ್ 2, ಮಲ್ಟಿಪ್ಲೈಯಿಂಗ್ ಇಕ್ವೇಷನ್ ನಂಬರ್ 1 and 2. ಸೊ 2 ಟು ದಿ ಪವರ್ 48, 2 to the power 2, congruence to 1 into 4 mod 7 ಅಂತ. ನಮಗೇನು ಗೊತ್ತು, e to the power m, e to the power n equals to e to the power m plus n. So here what we apply, 2 to the power 50 is congruence to 1 into 4 is 4 and mod 7, and the remainder is 4 ಅಂತ ಕೊಡಬೇಕು. ಸೊ ದಿಸ್ ಈಸ್ ವಾಟ್ ದ ಆನ್ಸರ್ ವಿ ವಾಂಟ್. ಅಷ್ಟೇ. ಈ ಟರ್ಮ್ಸ್ ಇದೆಲ್ಲ, ಈ ಇದಾಗಿರ್ಬೋದು, ಆಮೇಲೆ ಇದಾಗಿರ್ಬೋದು, ಈ ಎಲ್ಲ ಸಾಲ್ವ್ ಮಾಡೋದಾಗಿರ್ಬೋದು, ಇದನ್ನು ಬರೆದ್ರಿ ಅಂದರೆ ಇನ್ವಿಜಿಲೇಟರ್ ಫುಲ್ ಖುಷಿ ಆಗಿಬಿಡ್ತಾರೆ. ಖುಷಿ ಅಂತ ಅಲ್ಲ, ನೀವು ಬರಿಬೇಕು ಅಂತ ಹೇಳ್ತಿದ್ದೀನಿ ನಾನು, ಆಯಿತಾ. ನೆಕ್ಸ್ಟ್ ಕ್ವಶನ್ ಏನಿದೆ, 2 ಟು ದಿ ಪವರ್ 301 ಇಸ್ ಡಿವೈಡೆಡ್ ಬೈ 5 ಅಂತ ಕೊಟ್ಟಿದ್ದಾರೆ. 2 to the power 301 is divided by 5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನಗೆ 5 ಇದೆ. ಓಕೆ, ಅಂದರೆ ನನಗೆ ನಿಯರರ್ ವ್ಯಾಲ್ಯೂ ಬೇಕು. ಈಗ ಫಾರ್ ಎಕ್ಸಾಂಪಲ್ 2 ಟು ದಿ ಪವರ್ 2 4 ಬರ್ತಾ ಇದೆ, 4 5 ನಿಯರ್ ಇದೆ ಅಲ್ವಾ ಅಂತ ಅನ್ಬೋದು. ಬಟ್ ನನಗೆ ಏನು ಬೇಕು, ರಿಮೈಂಡರ್ 1 ಬೇಕು. ಅಂದರೆ 5ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಅಂದರೆ 6 ಇದ್ದರೆ ಚೆನ್ನಾಗಿರೋದಲ್ವಾ, ಆ ರೀತಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 5ಗೆ ನಮಗೆ ವ್ಯಾಲ್ಯೂ ಏನಾದ್ರು 6 ಬಂತು ಅಂದರೆ ಚೆನ್ನಾಗಿ. ಓಕೆ, ಅಂದರೆ 5 2 ಜಾ ಎಷ್ಟು 10. ಸೊ 10ಗೆ 11 ಬಂತು ಅಂದರೆ ಚೆನ್ನಾಗಿ. 5 3 ಜಾ 15, 15ಗೆ 16 ಬಂತು ಅಂದರೆ ಚೆನ್ನಾಗಿ. ಈ ರೀತಿಯಲ್ಲಿ ವ್ಯಾಲ್ಯೂಸ್ ಬೇಕು ನನಗೆ, ಅರ್ಥ ಆಯಿತಾ. ಸೊ ಆಮೇಲೆ 2 ಟು ದಿ ಪವರ್ 3 ಮಾಡಿ ಎಷ್ಟಾಗುತ್ತೆ, 8 ಆಗುತ್ತೆ. ಅಂದರೆ ರಿಮೈಂಡರ್ ನನಗೆ 2 ಬರ್ತೈತಿ. ಅಂದರೆ ಈಗ ನಾ 10 ತೊಗೊಂಡ್ರೆ ಅದು -2 ಬರ್ತೈತಿ. ಇದನ್ನು 4 ತೊಗೊಂಡ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 4 ತೊಗೊಂಡ್ರೆ ಅಂದರೆ ನಿಮಗೆ ರಿಮೈಂಡರ್ ಬಂದುಬಿಟ್ಟು -1 ಬರ್ತೈತಿ. ಓಕೆ, ಯಾಕಂದರೆ ನನಗೆ ಇನ್ನೂ 1 ಬೇಕು ಅಂತ. ಓಕೆ, ನಾ ಈ 8 ತೊಗೊಂಡ್ರೆ -2 ಬರ್ತೈತಿ. ಅಂದರೆ ನಾ 10ಗೆ ತೊಗೊಂಡ್ರೆ ಫೈನ್, ಅದಕ್ಕೆ ಬೇಡ. 2 ಟು ದಿ ಪವರ್ 4 ಮಾಡಿ, ಜಾಕ್ಪಾಟ್ ಬರುತ್ತೆ. ಜಾಕ್ಪಾಟ್ ಈಸ್ 2 ಟು ದಿ ಪವರ್ 4 ಈಸ್ 16. ನನಗೇನು ಬೇಕಿತ್ತು ಅದು ಸಿಕ್ತು. ಸೊ ನಾನು 2 ಟು ದಿ ಪವರ್ 4 ತೊಗೊಂಡೆ, ದಟ್ ಈಸ್ ಕಾಂಗ್ರುವೆನ್ಸ್ ಟು 1 mod 5. ಅಂದರೆ ರಿಮೈಂಡರ್ 1 ಬರ್ತದಲ್ಲ, 16ನ 5ಇಂದ ಡಿವೈಡ್ ಮಾಡಿದೆ ಅಂದರೆ 3 ಜಾ 15 ಆ್ಯಂಡ್ ರಿಮೈಂಡರ್ ಇಸ್ 1. ದಿಸ್ ಈಸ್ ವಾಟ್ ಐ ವಾಂಟ್. ಅದಕ್ಕೆ 2 ಟು ದಿ ಪವರ್ 4ನ ತೊಗೊತೀವಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದ್ವಿ, 301ನ ಡಿವೈಡೆಡ್ ಬೈ 4 ಮಾಡಿ. 301ನ ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 75 ಪಾಯಿಂಟ್ ಸಮಥಿಂಗ್ ಬರ್ತೈತಿ. ಓಕೆ, ಅಂದರೆ ನಾ ಈ ಮೇನ್ ಇಂಟೀಜರ್ನ ಏನು ಮಾಡಬೇಕು, ಪವರಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅಂತ. ಅಂದರೆ 2 ಟು ದಿ ಪವರ್ 4 ಹೋಲ್ ಮಲ್ಟಿಪ್ಲೈ ಆಫ್ 75, ದಟ್ ಈಸ್ ಕಾಂಗ್ರುವೆನ್ಸ್ ಟು 1 ಟು ದಿ ಪವರ್ 75 mod 5 ಅಂತ. ಆಮೇಲೆ 2 ಟು ದಿ ಪವರ್
4 ಇಂಟು 75 ಮಾಡಿದಾಗ ನಮಗೆ 300 ಬರ್ತೈತಿ. ಫೈನ್. ಕಾಂಗ್ರುವೆಂಟ್ ಟು 1 ಅಂದರೆ 1 ಟು ದಿ ಪವರ್ 75 ಇದ್ರೂ ಕೂಡ ಅದು 1 ಅಂತ, ಆ್ಯಂಡ್ ಮಾಡ್ 5 ಅಂತ. ಸೊ ನಂಗೆ 301, ಸೊ 2 ಟು ದಿ ಪವರ್ 1 ಅಂತ ತಗೊಳ್ಳೋಣ. ಇಟ್ ಈಸ್ ಕಾಂಗ್ರುವೆಂಟ್ ಟು 2 ಟು ದಿ ಪವರ್ 1 ಅಂದರೆ ಎಷ್ಟು? 2. ಓಕೆ, ಆ್ಯಂಡ್ ಮಾಡ್ 5. This is considered as equation number 1. This is considered as equation number 2. By multiplying equation number 1 and 2 ಏನು ಮಾಡೋಣ, 2 to the power 300 into 2 to the power 1, that is equals to 1 into 2 mod 5 ಅಂತ. ಅಂದರೆ 2 to the power 301 congruence to 2 mod 5 ಅಂತ ತಗೋಣ, which is remainder is 2 ಅಂತ ಬಂತು. Fine. So this is how we have to take and how we have to do. ಆಮೇಲೆ ಈ ಸ್ಟೆಪ್ಸ್ನು ಮೆನ್ಷನ್, ಈ ಸ್ಟೆಪ್ನ ಮೆನ್ಷನ್ ಮಾಡಬೇಕು, ಲೈಕ್ ಆ ರಫ್ ವರ್ಕ್ ಅಟ್ ದ ರೈಟ್ ಸೈಡ್ ಆಫ್ ದ ಆನ್ಸರ್ ಪೇಪರ್ ಮಾಡಿ. ನೆಕ್ಸ್ಟು 2 to the power 1000 is divided by 13 ಅಂತ ಇದೆ. ಇಲ್ಲಿ ಸ್ವಲ್ಪ ಸ್ಲೈಟಾಗಿ ಚೇಂಜ್ ಆಗುತ್ತೆ. ಹೆಂಗೆ? 2 to the power 1000 is divided by 13. ಫೈನ್. ಸೊ ಏನು ತಗೋಬೋದು ಇಲ್ಲಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವು 2 to the power 2 ಮಾಡಿದರೆ 4, 2 to the power 3 ಮಾಡಿದರೆ 8, 2 to the power 4 ಮಾಡಿದರೆ 16. ಇನ್ನು 16 ತಗೊಂಡೆ ಅಂದರೆ ನಂಗೆ ರಿಮೈಂಡರ್ ಏನು ಬರ್ತೈತಿ, 13ಇಂದ ಡಿವೈಡ್ ಮಾಡಿದಾಗ 3 ಬರ್ತೈತಿ. ನನಗೆ 3 ಬೇಡ, ನನಗೆ ಬೇಕಾಗಿರೋದು 1 ಬೇಕು. ಅಕಸ್ಮಾತ್ 1 ಸಿಗಲಿಲ್ಲ ಅಂದರೆ -1 ತಗೊಳ್ಳೋಣ ಅಂತ. ಫೈನ್. ಸೊ 2 to the power 5 ಮಾಡಿದರೆ 2 to the power 5 ಮಾಡಿದರೆ ಎಷ್ಟು ಬರ್ತೈತಿ, ವಿಚ್ ಈಸ್ 32, ವಿಚ್ ಈಸ್ ಅ ವೆರಿ ಲಾಂಗ್ ನಂಬರ್. 2 to the power 6 ಮಾಡಿ, 2 to the power 6 ಮಾಡಿ ಎಷ್ಟು, 64 ಡಿವೈಡೆಡ್ ಬೈ 13 ಮಾಡಿ. ನಮಗೇನು ಗೊತ್ತು, 13 5 ಜಾ 65 ಅಂತ ಗೊತ್ತು, 65 ಅಂತ ಗೊತ್ತು. ಓಕೆ, ನನಗಿಲ್ಲಿ ವ್ಯಾಲ್ಯೂ 64 ಸಿಕ್ಕಿದೆ, ವಿಚ್ ಈಸ್ ಅ ವೇ ಮೋರ್ ನಿಯರೆಸ್ಟ್ ಅಂತ ತಗೊತೀನಿ. ಸೊ 2 to the power 6 is congruence to 64 mod 13. ಅದನ್ನು ನಾನು ಡಿವೈಡ್ ಮಾಡಿದೆ ಈ 64ನ 13ಇಂದ, ಅಂದರೆ 2 to the power 6 is congruence to -1 mod 13. ನೆಕ್ಸ್ಟ್ ಸ್ಟೆಪ್ ಏನು, 1000ನ 6ಇಂದ ಡಿವೈಡ್ ಮಾಡಬೇಕು. 1000 ಡಿವೈಡೆಡ್ ಬೈ 6 ಮಾಡಬೇಕು. ಆವಾಗ ನನಗೇನು ಸಿಗ್ತೈತಿ, 166.6 ಅಂತ. ಸೊ ಈ ವ್ಯಾಲ್ಯೂ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ ಆಬ್ವಿಯಸ್ಲಿ. 2 to the power 6 whole to the power 166 congruence to -1 to the power 166 and mod 13. ಸೊ 6 into 166 ನಾನು ಮಲ್ಟಿಪ್ಲೈ ಮಾಡಿದಾಗ ನನಗೇನು ಸಿಗುತ್ತೆ, 2 to the power 966 ಸಿಗುತ್ತೆ. ದಟ್ ಈಸ್ ಕಾಂಗ್ರುವೆನ್ಸ್ ಟು, ಇಲ್ಲಿ ಇವನ್ ನಂಬರ್ ಇರೋದ್ರಿಂದ -1 ಇರೋದ್ರಿಂದ ಲೈಕ್ ಪವರ್, ಸೊ ಏನಾಗುತ್ತೆ 1 ಆಗುತ್ತೆ. ದೆನ್ ಮಾಡ್ 13 ಅಂದರೆ ಉಳಿದಿರೋದು ಇನ್ನು ಎಷ್ಟು, ನನಗೆ 2 to the power 4 ಉಳಿತು. 2 to the power 4 ಅಂದರೆ ವ್ಯಾಲ್ಯೂ ಎಷ್ಟು, 2 to the power 4 ವಿಚ್ ಈಸ್ 16. 16 ಡಿವೈಡೆಡ್ ಬೈ 13 ಮಾಡಿದಾಗ, 16 ಡಿವೈಡೆಡ್ ಬೈ 13 ಮಾಡಿದಾಗ 1 ಜಾ, ವಿಚ್ ಈಸ್ ರಿಮೈಂಡರ್ ಇಸ್ 3 ಬರ್ತಾಯಿದೆ. ಸೊ 3 mod 13. ಸೊ equation number 1 and equation number 2. By multiplying equation number 1 and 2, ಸೇಮ್ ಪ್ರೊಸೀಜರ್. ಆವಾಗ ಮಲ್ಟಿಪ್ಲೈ ಮಾಡಿದಾಗ ನನಗೆ ಏನು ಸಿಗ್ತೈತಿ, 1000 ಸಿಗುತ್ತೆ, ವಿಚ್ ಈಸ್ ಕಾಂಗ್ರುವೆನ್ಸ್ ಟು 1 into 3 is 3, then mod 13 and the remainder is 3. ಆಯಿತಾ? ಸೊ ದಿಸ್ ಈಸ್ ಹೌ ದ ಆನ್ಸರ್ ಗೋಸ್ ಲೈಕ್. ಇಲ್ಲ ನನಗೆ -1 ಬೇಡ, ಬಿಕಾಸ್ ಇಟ್ ಸ್ಟಿಲ್ ಲುಕ್ ಸಮಥಿಂಗ್ ಕನ್ಫ್ಯೂಸಿಂಗ್, ಯಾಕೆ -1 ಯಾಕೆ ತಗೋಬೇಕು ಅಂತಂದರೆ, ಯು ಕ್ಯಾನ್ ಟ್ರೈ ಬೈ 2 to the power 12. 2 to the power 12 ತಗೊಂಡು ನೀವು ಟ್ರೈ ಮಾಡಿದರೂ ಕೂಡ ಆನ್ಸರ್ 3ನೇ ಬರುತ್ತೆ. ಫೈನ್. ನೆಕ್ಸ್ಟ್ ಇಲ್ಲಿ ನೋಡಿ, ಕಂಪ್ಯೂಟ್ ದ ಲಾಸ್ಟ್ ಯೂನಿಟ್ ಡಿಜಿಟ್ ಇನ್ 7 to the power 289 ಡಿವೈಡೆಡ್ ಬೈ 10 ಅಂತ ಇದೆ. ಇಲ್ಲಿ ನೆಕ್ಸ್ಟ್ ಪ್ಯಾಟ್ರನ್ ರಿಪೀಟ್ ಆಗುತ್ತೆ ನೋಡಿ, ಇಲ್ಲಿವರೆಗೂ ಅಲ್ಲಿ ಒಂದಿತ್ತು, ಇಲ್ಲಿ 2 ಇದ್ದಾವೆ. ಏನಾಗ್ತಿದೆ ಈ ಕ್ವಶನ್ಸು,
ರಿಪೀಟ್ ಆಗ್ತಿದೆ. ಸೊ ಇದ್ರಾಗೆ ಒಂದು ಕ್ವಶನ್ ನಾವು ಮಾಡಬೇಕು ಅಂತ ಇತ್ತು. ಫೈನ್ ಅಲ್ವಾ? ಸೊ ವಿಚ್ ಕ್ವಶನ್ ವಿ ವಿಲ್ ಡೂ? Which question? We will do 10th and 11th. Both questions or one question. ಸೊ ಒಂದು ಕ್ವಶನ್ ಮಾಡೋಣ. ಸೊ 11th ಕ್ವಶನ್ನ ನೀವು ಆನ್ಸರ್ನ ಕಮೆಂಟ್ ಮಾಡಿ, ಆನ್ಸರ್ ಏನು ಬರುತ್ತೆ ಅಂತ. ಸೊ 10th ಕ್ವಶನ್ ಈಗ ಮಾಡೋಣ. 7 to the power 2013 ಡಿವೈಡೆಡ್ ಬೈ 10 ಮಾಡೋಣ. ಫೈನ್. ಸೊ ಕಂಪ್ಯೂಟ್ ದ ಲಾಸ್ಟ್ ಡಿಜಿಟ್ ಯಾವುದು, ಲಾಸ್ಟ್ ಯೂನಿಟ್ ಡಿಜಿಟ್ ಯಾವುದು ಅಂತ ಕಂಡುಹಿಡಿಯಕ್ಕೆ ಹೇಳಿರೋದು ನಮಗೆ. ಫೈನ್. ಸೊ ಕ್ವಶನ್ ಏನಿದೆ, 7 to the power 2013 divided by 10 ಅಂತ ಇದೆ. ದಿಸ್ ಇಸ್ ಹೌ ದ ಸಮ್ ಇಸ್ ಗಿವನ್. ಫೈನ್. ಸೊ ಈ ರೀತಿಯಾದ ಸಮ್ ಇದ್ದಾಗ, ಲಾಸ್ಟ್ ಯೂನಿಟ್ ಡಿಜಿಟ್ ಅಂತ ಸಮ್ ಇದ್ದಾಗ ಬೇರೆ ಏನೂ ಮಾಡಬೇಡಿ. ಏನು ಮಾಡಬೇಕು ಅಂದರೆ ಈ ಕ್ವಶನಲ್ಲಿ ಫಸ್ಟ್ ಟರ್ಮ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 7 ಕೊಟ್ಟಿದ್ದಾರಲ್ಲ, ಈ ಟರ್ಮ್ ಏನಿದೆ ಅದಕ್ಕೆ ಜಸ್ಟ್ ಸ್ಕ್ವೇರ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ರಿ ನಿಮ್ಮ ಪ್ರಾಬ್ಲಮ್ನ. ಫೈನ್. ಅಂದರೆ ಇಲ್ಲಿ ಏನಿದೆ 7 ಇದೆ, ಏನು ಮಾಡಬೇಡಿ. ಲಾಸ್ಟ್ ಡಿಜಿಟ್ ಅಂದ ತಕ್ಷಣ ಹ್ಞೂನಪ್ಪ ಸ್ಕ್ವೇರಿಂಗಿಂದ ಸ್ಟಾರ್ಟ್ ಮಾಡಬೇಕು ಅಷ್ಟೇ. 7 ಸ್ಕ್ವೇರ್ ಮಾಡಿದಾಗ ಎಷ್ಟು ಬರ್ತೈತೆ ನನಗೆ? 49 ಬರ್ತೈತಿ. ಆಮೇಲೆ ನನಗೆ ಎಷ್ಟು ಕೊಟ್ಟಾರೆ ಇಲ್ಲಿ? ಮಾಡ್ ಅಂದರೆ 10 ಕೊಟ್ಟಾರೆ. ಈಗ 49ನ ನಾನು 10ಇಂದ ಡಿವೈಡ್ ಮಾಡಿದಾಗ 4 ಜಾ 40, ನನಗೆ ರಿಮೈಂಡರ್ ಎಷ್ಟು ಬಂತು? 9 ಬಂತು. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್. ಕಾಂಗ್ರುವೆನ್ಸ್ ಟು 9 ಮಾಡ್ 10 ಅಂತ ಬರೆಯೋಣ. ಸೊ ನನಗೆ ಬೇಕಾಗಿರೋದು ಇಲ್ಲಿ 2 ಅಲ್ಲ. ಫೈನ್, 2 ಅಲ್ಲ, ರೈಟ್. ಸೊ ಲಾಸ್ಟ್ ಯೂನಿಟ್ ಡಿಜಿಟಲ್ಲಿ ಏನೂ ಮಾಡಬೇಡಿ, ವೆರಿ ಈಸಿ. ಫಸ್ಟು ಈ ನಂಬರಿಗೆ ಸ್ಕ್ವೇರ್ ಮಾಡಿದ್ರಾ, ಅದನ್ನು ಮತ್ತೆ ಹೋಲ್ ಸ್ಕ್ವೇರ್ ಮಾಡಿರಿ. ಅಂದರೆ ಇದಕ್ಕೆ ಮತ್ತೆ ಸ್ಕ್ವೇರ್ ಮಾಡಿ. ಅಂದರೆ 7 to the power ಈಗ 4 ಆಗುತ್ತೆ. ಕಾಂಗ್ರುವೆನ್ಸ್ ಟು 9 ಸ್ಕ್ವೇರ್ ಇಸ್ 81 ಮಾಡ್ 10. ಈ 81ನ ನಾನು ಡಿವೈಡೆಡ್ ಬೈ 10 ಮಾಡಿದಾಗ 8 ಜಾ ವಿಚ್ ಈಸ್ ಈಕ್ವಲ್ಸ್ ಟು 1. ನನಗೆ ಭಾಳ ಖುಷಿ ಆಯ್ತು. ಯಾಕೆ ಹೇಳಿ? ನನಗೆ 1 ಸಿಕ್ತು. ಈ ಲಾಸ್ಟ್ ಯೂನಿಟ್ ಡಿಜಿಟ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ 1 ಸಿಕ್ಕೇ ಸಿಗುತ್ತೆ, ನೀವು ಈ ಸ್ಟೆಪ್ನ ಕರೆಕ್ಟ್ ಸ್ಟೆಪ್ನ ಫಾಲೋ ಮಾಡಿದರೆ. ಏನಿಲ್ಲ, ಫಸ್ಟ್ ಈ ಟರ್ಮ್ ಏನಿದೆ ಅದಕ್ಕೆ ಸ್ಕ್ವೇರ್ ಮಾಡಿ. ಓಕೆ, ಸ್ಕ್ವೇರ್ ಮಾಡಿದ ವ್ಯಾಲ್ಯೂ ಈ ಕಡೆ ಬರೀ, ದಟ್ ಈಸ್ 49. ಅದ್ರದ್ದು ರಿಮೈಂಡರ್ ತೆಗೀರಿ, ರೈಟ್. ಇಲ್ಲಿ 7 ಸ್ಕ್ವೇರ್ ಹಂಗೆ ಇದೆ, ಮತ್ತೆ ಹೋಲ್ ಸ್ಕ್ವೇರ್ ಮಾಡಿ, ರೈಟ್. ಮತ್ತು ಇಲ್ಲಿ 9 ರಿಮೈಂಡರ್ ಬಂತಲ್ವ ನಮಗೆ, ಮತ್ತೆ ಅದ್ರ ಸ್ಕ್ವೇರ್ ಮಾಡಿ ವಿಚ್ ಇಸ್ 81. ಆಮೇಲೆ ಅದ್ರದ್ದು ಮತ್ತೆ ತೆಗಿಬೇಕು ರಿಮೈಂಡರ್ ತೆಗೆದಾಗ ಏನು ಸಿಕ್ತು ನನಗೆ? 1 ಸಿಕ್ತು. 1 ಸಿಕ್ಕರೆ ಫುಲ್ ಹ್ಯಾಪಿ ಮೂಡ್, ಹ್ಯಾಪಿ ಅಲ್ವಾ? ನೆಕ್ಸ್ಟು 2013ನ ನಾನು 4ಇಂದ ಡಿವೈಡ್ ಮಾಡ್ಕೋಬೇಕು. ಆವಾಗ ನನಗೆ 503 ಪಾಯಿಂಟ್ ಸಮಥಿಂಗ್ ಬರ್ತೈತಿ. ಬಟ್ ನನಗೆ ಇಂಪಾರ್ಟೆಂಟ್ ಏನು? 503. ಸೊ 503ಇಂದ ನಾನು ಇಕ್ವೇಷನ್ನ ಮಲ್ಟಿಪ್ಲೈ ಮಾಡ್ಕೊತೀನಿ. ಅಂದರೆ 7 to the power 4 whole to the power 503 ಕಾಂಗ್ರುವೆನ್ಸ್ ಟು 1 to the power 503 ಮಾಡ್ 10 ಆಗುತ್ತೆ. ಫೈನ್. ಸೊ ಇದನ್ನು ನಾನು ಇಂಟು ಮಾಡಿದೆ ಅಂದರೆ 7 to the power 2012 ಆಗುತ್ತೆ. ಕಾಂಗ್ರುವೆನ್ಸ್ ಟು 1 to the power ಎಷ್ಟೇ ಇದ್ರೂ 1 ಇರುತ್ತೆ, ದೆನ್ ಮಾಡ್ 10 ಆಗುತ್ತೆ. ಫೈನ್. ಬಟ್ ನನಗೆ ಬೇಕಾಗಿರೋದು 2012 ಅಲ್ಲ, 2013. ಸೊ ನನಗಿನ್ನೂ ಒಂದು ಟರ್ಮ್ ಬೇಕು, ದಟ್ ಈಸ್ 7 to the power 1. ಸೊ 7 to the power 1 ಏನಾಗುತ್ತೆ? ವ್ಯಾಲ್ಯೂ ಏನು? 7. ದೆನ್ ಮಾಡ್ 10. 7ನ 10ಇಂದ ಡಿವೈಡ್ ಮಾಡೋಕ್ಕೆ ಬರುತ್ತಾ? ಬರಲ್ಲ, ಹಾಗೆ ಬಿಡಿ. ಸೊ ದಿಸ್ ಈಸ್ ಇಕ್ವೇಷನ್ ನಂಬರ್ 2 ಆ್ಯಂಡ್ ದಿಸ್ ಈಸ್ ಇಕ್ವೇಷನ್ ನಂಬರ್ 1. ಮಲ್ಟಿಪ್ಲೈ ಇಕ್ವೇಷನ್ ನಂಬರ್ 1 ಆ್ಯಂಡ್ 2. ಸಿಂಪಲ್ ಅಲ್ವಾ? 7 to the power 2012 into 7 to the power 1 which is congruence to 1 into 7 mod 10. Okay, so ಆವಾಗ ನನಗೆ 7 to the power 2013 congruence to 7 mod 10 ಬರ್ತೈತಿ. ಅಂದರೆ ಲಾಸ್ಟ್ ಡಿಜಿಟ್ ಯಾವುದು? 7 ಅಂತ. ಲಾಸ್ಟ್ ಡಿಜಿಟ್, ಲಾಸ್ಟ್ ಯೂನಿಟ್ ಡಿಜಿಟ್ ಅನ್ನಿ, ಇಲ್ಲ ಲಾಸ್ಟ್ ಡಿಜಿಟ್ ಅನ್ನಿ, ದಟ್ ಈಸ್ 7 ಅಂತ ಲಾಸ್ಟ್ ಲೈನ್ ಬರೀರಿ. ದಿಸ್ ಈಸ್ ಹೌ ದ ಆನ್ಸರ್ ಗೋಸ್. ಲೈಕ್ ಇಟ್ಸ್ ಈಸಿ, ರೈಟ್? ಇಟ್ಸ್ ಈಸಿ. ಅದೇ ಟರ್ಮ್ ಈಗ ನೆಕ್ಸ್ಟ್ ಕ್ವಶನ್ ಏನಿದೆ, ದಟ್ ಈಸ್ 13 ಸ್ಕ್ವೇರ್ ಕಾಂಗ್ರುವೆನ್ಸ್ ಟು 13 ಸ್ಕ್ವೇರ್ನ ನಾವು ಕಾಂಗ್ರುವೆನ್ಸ್ ಮಾಡಿದಾಗ ಎಷ್ಟು ಬರ್ತೈತಿ? 169 ಬರ್ತೈತಿ. ಅದು ಕೂಡ ಮಾಡ್ 10ಗೆ ಕೊಟ್ಟಿದ್ದಾರೆ. ಅದೇ ರೀತಿ ವೆರಿ ಈಸಿ. ಸೊ ಲೈಕ್ 16 ಜಾ ಮಾಡಿದಾಗ ನನಗೆ ರಿಮೈಂಡರ್ 9 ಬರ್ತೈತಿ. ಆಮೇಲೆ
ಇಲ್ಲಿ 13 ಸ್ಕ್ವೇರ್ ಮತ್ತು ಹೋಲ್ ಸ್ಕ್ವೇರ್ ಇಲ್ಲಿ ಮತ್ತು 9 ಸ್ಕ್ವೇರ್ ಅದೇ ಲೈಕ್ ಅದೇ ಸ್ಟೆಪ್ಸ್ನ ನೀವು ಕಂಟಿನ್ಯೂ ಮಾಡ್ಬೋದು, ವೆರಿ ಈಸಿ. ಓಕೆ, ನೆಕ್ಸ್ಟು ಇದಾಯಿತು. ನೆಕ್ಸ್ಟ್ 12, 13 ಮತ್ತು 14 ಇದು ಒಂದು ಪ್ಯಾಟ್ರನ್ನ ಫಾಲೋ ಮಾಡ್ತಾ ಇತ್ತು. ಸೊ ಇಲ್ಲೇನು ಕೇಳ್ತಾರೆ ನಮಗೆ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಹೇಳ್ರಪ್ಪ ಲೀನಿಯರ್ ಕಾಂಗ್ರುವೆನ್ಸ್ ಆ್ಯಂಡ್ ಸಮ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿಚ್ ಕ್ವಶನ್. ಟೆಲ್ ವಿಚ್ ಕ್ವಶನ್ ವಿ ವಿಲ್ ಡಿಸ್ಕಸ್. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ನನಗೇನೋ 13 ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಇಟ್ ಈಸ್ ಇನ್ ಮಿಡಲ್. ಸೊ 1, 2, 3 ನಾವು 2ನೇ ಸೆಲೆಕ್ಟ್ ಮಾಡೋದು ಯಾವಾಗಲೂ ಅಲ್ವಾ, ಆ ರೀತಿ. ಸೊ ಆ ಕ್ವಶನ್ ಮಾಡೋಣ. ಸೊ 12th ಮತ್ತು 14th ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಹೇಳಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಸೊ ಕ್ವಶನ್ ಬಂದುಬಿಟ್ಟು ಏನಿದೆ, ವಿ ಹ್ಯಾವ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್ ಫಾರ್ ದ ಕಾಂಗ್ರುವೆನ್ಸ್ 9x ಕಾಂಗ್ರುವೆನ್ಸ್ ಟು 12 mod 15. ಸೊ ಕ್ವಶನ್ ಕೇಳಿರೋದೇನು, ಜನರಲ್ ಸೊಲ್ಯೂಷನ್ ಹೇಳ್ರಿ ಅಂತ ನೆನ್ಪಿಟ್ಕೊಳ್ರಿ. ಸೊ ಜನರಲ್ ಸೊಲ್ಯೂಷನ್ ಕೇಳಿದಾಗ ದೇರ್ ಆರ್ ಸಮ್ ಸರ್ಟನ್ ಸ್ಟೆಪ್ಸ್. ಓಕೆ, ಇಲ್ಲಿ ನಮಗೊಂದು ಏನು ಗೊತ್ತಿರಬೇಕು, AX ಕಾಂಗ್ರುವೆನ್ಸ್ ಟು B mod M. ಇದು ಈ ಥರ ಕಾಣ್ತಿದೆ. A ವ್ಯಾಲ್ಯೂ ಏನು, B ವ್ಯಾಲ್ಯೂ ಏನು, C ವ್ಯಾಲ್ಯೂ ಏನಂತ ಫಸ್ಟ್ ಮೆನ್ಷನ್ ಮಾಡಿ. ಆಮೇಲೆ GCD ಆಫ್ A, M ಯಾವುದು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ GCD ಆಫ್ 2, 8 ಯಾವುದು ಅಂದರೆ ನಿಮಗೆ GCD ಈಸ್ 2 ಅಂತ ಹೇಳಬೇಕು. ಬಿಕಾಸ್ 2ಗಿಂತ ಜಾಸ್ತಿ ನಂಬರ್ ತೊಗೊಂಡ್ರೆ 2 ಅದರಿಂದ ಡಿವೈಡ್ ಆಗಲ್ಲ. ಫೈನ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ 9, 15ದು GCD ಯಾವುದು ಹೇಳ್ರಿ ಅಂದರೆ 2 ಅದರಲ್ಲಿ ಮಲ್ಟಿಪ್ಲೈ ಆಗಿ ಬರಬೇಕು ಅಂತ ಅಂದರೆ ಅದು ಗ್ರೇಟೆಸ್ಟ್ ವ್ಯಾಲ್ಯೂ ಆಗಿರಬೇಕು. ಅದಕ್ಕಿಂತ ಬೇರೆ ಯಾವುದೇ ಮಲ್ಟಿಪಲ್ಸಲ್ಲಿ ಇವು ನಂಬರ್ಸ್ ಇರಬಾರ್ದು. ಸೊ ಇದರಲ್ಲಿ ಏನಾಗುತ್ತೆ, ಅದು 3 ಇರುತ್ತೆ. ಸೊ ಆ ರೀತಿ GCD ಫೈಂಡ್ ಔಟ್ ಮಾಡಿ. ಆಮೇಲೆ B/D ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. B/D. ಆಮೇಲೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೋ ಇಲ್ವೋ ಅಂತ ನಮ್ಗೆ ಗೊತ್ತಾಗುತ್ತೆ. ಫೈನ್. ಆಮೇಲೆ ಅದೇನು ಇಕ್ವೇಷನ್ ಇದೆಯಲ್ಲ ನಮಗೆ ಫಸ್ಟಿಂದು, ಆ ಇಕ್ವೇಷನ್ನಿಗೆ ಡಿವೈಡೆಡ್ ಬೈ D ಮಾಡಬೇಕು. D ಏನು ಬಂದಿರುತ್ತಲ್ಲ ನಮಗೆ ಇಲ್ಲಿ, ಇದು D. ಓಕೆ, GCD ಈಸ್ ನಥಿಂಗ್ ಬಟ್ ಇಟ್ಸ್ ಅ D ವ್ಯಾಲ್ಯೂ. ಇಲ್ಲಿ ನಂಗೆ 2 ಅನ್ನೋದು D ವ್ಯಾಲ್ಯೂ, ಇಲ್ಲಿ 3 ಅನ್ನೋದು ನನಗೆ D ವ್ಯಾಲ್ಯೂ. ಈ ವ್ಯಾಲ್ಯೂಸಿಂದ ಈ ಇಕ್ವೇಷನ್ನ ನಾನು ಡಿವೈಡ್ ಮಾಡ್ತೀನಿ. ಫೈನ್. ಅದಾದಮೇಲೆ ನಾನು X ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀನಿ. X ನನಗೆ ಏನು ಬರುತ್ತೆ ಅಂತ. ಬೈ ಇನ್ಸ್ಪೆಕ್ಷನ್ ಮೆಥಡ್ ವಿ ವಿಲ್ ಫೈಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ X. ವ್ಯಾಲ್ಯೂಸ್ ಆಫ್ X0, X1 ಅದು ಎಷ್ಟು ಸೊಲ್ಯೂಷನ್ ಅಂತ ಇರುತ್ತೆ. ಈಗ D ಏನು ಹೇಳುತ್ತೆ ಅಂದರೆ, D ಟೆಲ್ಸ್ ಹೌ ಮೆನಿ ನಂಬರ್ ಆಫ್ ಸೊಲ್ಯೂಷನ್ಸ್ ಆರ್ ದೇರ್. ಈಗ ಫಾರ್ ಎಕ್ಸಾಂಪಲ್ D 3 ಇತ್ತು ಅಂದರೆ ನಾನು X0 ಫೈಂಡ್ ಔಟ್ ಮಾಡಬೇಕು, X1 ಫೈಂಡ್ ಔಟ್ ಮಾಡಬೇಕು, X2 ಫೈಂಡ್ ಔಟ್ ಮಾಡಬೇಕು. ಅಕಸ್ಮಾತ್ D 4 ಇತ್ತು ಅಂದರೆ X0, X1, X2, X3 ಇವಿಷ್ಟು ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಅರ್ಥ ಆಯ್ತಾ ಪ್ರೊಸೆಸ್? ಸೊ ನೌ ವಿಲ್ ಸ್ಟಾರ್ಟ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲೈಯಿಂಗ್ ದೀಸ್ ಪ್ರೊಸೆಸಸ್. ಆಯಿತಾ? ಸೊ ಫಸ್ಟು ಲೈನ್ ಏನು ಬರಬೇಕು, ಕಂಪೇರ್ ಮಾಡ್ತೀವಿ. ಕಂಪೇರ್ ವಿತ್ ವಾಟ್, ಇಲ್ಲಿ ಹೇಳಿದ್ವಲ್ಲ ಅದೇ AX ಈಸ್ ಕಾಂಗ್ರುವೆನ್ಸ್ ಟು B mod M. ಸೊ ಅದರಲ್ಲಿ A ವ್ಯಾಲ್ಯೂ ಏನು 9, B ವ್ಯಾಲ್ಯೂ ಏನು 12, M ವ್ಯಾಲ್ಯೂ ಏನು 15. ಫೈನ್. ಸೊ GCD ಆಫ್ A, M. A ಅಂದ್ರೇನು 9, M ಅಂದ್ರೇನು 15. GCD ಆಫ್ 9, 15 ಏನು 3 ಅಂದರೆ D ವ್ಯಾಲ್ಯೂ ಏನು 3. ಅಂದರೆ ಇಷ್ಟು ನಂಬರ್ ಆಫ್ ಸೊಲ್ಯೂಷನ್ಸ್ ಐತೆ ಅಂತ. ಆದರೆ ಇಲ್ಲಿ ಏನು ಬರಿಬೇಡಿ, ವೇಟ್. B/D ಮಾಡಿ. B ಎಷ್ಟು 12 ಡಿವೈಡೆಡ್ ಬೈ D ಎಷ್ಟು 3 ಮಾಡಿದಾಗ ನನಗೆ 4 ಬರ್ತಾಯಿದೆ. ಈ 4 ಏನು ಹೇಳುತ್ತೆ ಅಂದರೆ ದಟ್ ಇನ್ ದಿಸ್ ಕಾಂಗ್ರುವೆನ್ಸ್ ದ ಸೊಲ್ಯೂಷನ್ ಎಕ್ಸಿಸ್ಟ್ ಅಂತ ಬರಿಬೇಕು. ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಬಟ್ ಅಫ್ಕೋರ್ಸ್ ನಮ್ಗೆ ಇಷ್ಟು ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತಲೂ ಗೊತ್ತಾಗುತ್ತೆ. ಇಲ್ಲಿ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಬರೀರಿ. ಇಷ್ಟು ಬರೋದಾದಮೇಲೆ ಇವೆರಡು ಸೆಂಟೆನ್ಸ್ನ ನಾವು ಬರೀಲೇಬೇಕು. ಫೈನ್. ಈ ಇಕ್ವೇಷನ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. 9x ಕಾಂಗ್ರುವೆನ್ಸ್ ಟು 12 mod 15 ಅಂತ. ಆಮೇಲೆ ಏನು ಹೇಳಿದ್ವಿ,
ಈ ಡಿ ವ್ಯಾಲ್ಯೂ ಏನಿದೆ ಅದನ್ನ ಡಿವೈಡ್ ಮಾಡಬೇಕು ಅಂತ. ಸೊ ಡಿವೈಡೆಡ್ ಬೈ 3 ಮಾಡಿದಾಗ ಡಿವೈಡೆಡ್ ಬೈ 3 ಮಾಡಬೇಕು. ಡಿವೈಡೆಡ್ ಬೈ 3 ಮಾಡಿದಾಗ ನನಗೇನು ಸಿಗ್ತೈತಿ 3x ಕಾಂಗ್ರುವೆನ್ಸ್ ಟು 4 mod 5. ಇದೊಂದು ಸ್ವಲ್ಪ ಸಿಂಪ್ಲಿಫೈಡ್ ಸ್ಟೇಜಲ್ಲಿ ಬಂತು. ಸೊ ಈಗ ಹಳೆಯ ಪ್ರೊಸೆಸ್ ಏನು ಮಾಡಿದ್ವಿ ಹೇಳಿ, ಈ 5 ತಗೊಳೋದು 5 ಡಿವೈಡ್ಸ್, ಇಲ್ಲಿ ಏನೇ ಟರ್ಮ್ ಇದ್ರೆ ನಾವೇನು ಮಾಡ್ತೀವಿ ಈ ಕಡೆ ಹಾಕ್ತೀವಿ, ದಟ್ ಈಸ್ 3x ಮೈನಸ್ 4. ಇದನ್ನು ಏನು ಮಾಡ್ತೀವಿ, ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಡ್ತೀನಿ. ಇಲ್ಲಿ ನಾನು ಕಾನ್ಸ್ಟೆಂಟ್ ಇಲ್ಲಿ ಈ ಥರ ಜನರಲ್ ಸೊಲ್ಯೂಷನಲ್ಲಿ ಏನು ತಗೊಳ್ಳಿ ಎನ್ ಅಂತ ತೊಗೊಂಬಿಡಿ. ಇಟ್ಸ್ ಪ್ರಿಟಿ ಈಸಿ ಟು ಟೇಕ್ ಎನ್ ಹಿಯರ್, ಇಟ್ಸ್ ಪ್ರಿಟಿ ಗುಡ್ ಆಲ್ಸೋ, ಆಯಿತಾ. ಸೊ 3x ಮೈನಸ್ 4 ಈಕ್ವಲ್ಸ್ ಟು 5n ಅಂತ ಆಗುತ್ತೆ. ಓಕೆ, ಸೊ ನನಗಿಲ್ಲಿ ಎಕ್ಸ್ ಬೇಕು, ಅಂದರೆ ಎಕ್ಸ್ ಈಕ್ವಲ್ಸ್ ಟು 5n ಪ್ಲಸ್ 4 ಡಿವೈಡೆಡ್ ಬೈ 3 ಅಂತ ಆಗುತ್ತೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನಾನು ಎನ್ ವ್ಯಾಲ್ಯೂನ 0 ಅಂತ ತಗೊಳ್ಳೋಣ, ಅಂದರೆ 4 ಡಿವೈಡ್ ಬೈ 3 ಕರೆಕ್ಟಾಗಿ ಡಿವೈಡ್ ಆಗುತ್ತಾ? ಇಲ್ಲ. ಎನ್ ಈಕ್ವಲ್ಸ್ ಟು 1 ಅಂತ ತಗೊಳ್ಳೋಣ. 5 ಪ್ಲಸ್ 4 ವಿಚ್ ಈಸ್ 9 ಬೈ ಡಿವೈಡೆಡ್ ಬೈ 3 ವಿಚ್ ಈಸ್ ಕರೆಕ್ಟ್ಲಿ ಡಿವೈಡ್ ಆಗ್ತಾ ಇದೆ. ನನಗೆ ಎಕ್ಸ್ ವ್ಯಾಲ್ಯೂ 3 ಅಂತ ಗೊತ್ತಾಗ್ತಿದೆ. ಸೊ ನಾವು ಒಂದು ಸೆಂಟೆನ್ಸ್ ಬರೀಬೇಕು, ಹಿಂಗೆ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಹಿಂಗೆ ಬರೀರಿ. ಬೈ ಇನ್ಸ್ಪೆಕ್ಷನ್ ಮೆಥಡ್ ವೆನ್ ಎನ್ ಈಕ್ವಲ್ಸ್ ಟು 1 ದೆನ್ ಎಕ್ಸ್ ಈಕ್ವಲ್ಸ್ ಟು ಏನಾಗುತ್ತೆ 3, ದಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ನಾಟ್ ಅಂತ ಹಿಂಗೆ ತಗೊಂಬೇಡಿ. ಓಕೆ, ಇಲ್ಲಿ ಇದು ಈ ಫಾರ್ಮುಲಾ ಇಂಪಾರ್ಟೆಂಟ್. ದ ಸೊಲ್ಯೂಷನ್ ಆರ್ given by the solutions are given by x equals to x naught plus r into m by d. ಸೊ ಇದನ್ನು ಅಪ್ಲೈ ಮಾಡಿ, ಅಂದರೆ ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡಿ. ಓಕೆ, ಎಕ್ಸ್ ನಾಟ್ ಅಂದ್ರೇನು 3 ಪ್ಲಸ್ ಆರ್ ಅನ್ನೋದು ಒಂದು ಕಾನ್ಸ್ಟೆಂಟ್ ಏನಂತ ಹೇಳ್ತೀನಿ. ಎಮ್ ಎಷ್ಟು ನಮ್ಗೆ ಸಿಕ್ಕಿರೋದು 15, ಡಿ ಎಷ್ಟಿದೆ 3 ಇದೆ, 1 ಜ ಇದು 5 ಜ. ಸೊ ಸಿಂಪ್ಲಿಫೈಡ್ ಈಸ್ 5 ಪ್ಲಸ್ 5r ಈಕ್ವಲ್ಸ್ ಟು ಎಕ್ಸ್ ಅಂತ. ಅಂದರೆ ಎಕ್ಸ್ 1 ಇಲ್ಲ ಎಕ್ಸ್ 0 ಅಂತ ತಗೊಳ್ಳಿ. ಈಗ ಎಕ್ಸ್ 0 ಅಂತ ತೊಗೊಂಡ್ರೆ ನಮಗೆ ಎಕ್ಸ್ ನಾಟ್ ಸಿಗ್ತದೆ, ರೈಟ್. ಸೊ ಆರ್ ಈಕ್ವಲ್ಸ್ ಟು 1 ಅಂತ ತಗೊಳ್ಳೋಣ. ಎಕ್ಸ್ ಈಕ್ವಲ್ಸ್ ಟು 3 ಪ್ಲಸ್ 5 ಅಂದರೆ x1 ಈಕ್ವಲ್ಸ್ ಟು 8, ಅಂದರೆ ಆರ್ ಈಕ್ವಲ್ಸ್ ಟು 1 ಇದೆ ಇಲ್ಲಿ. x2 ಈಕ್ವಲ್ಸ್ ಟು 3 ಪ್ಲಸ್ 5 ಇಂಟು 2 ಅಂದರೆ 10 ಪ್ಲಸ್ 3, x2 ಈಕ್ವಲ್ಸ್ ಟು 13. ಆಯಿತಾ? ಇದಾದಮೇಲೆ ನೀವು ಒಂದು ಸೆಂಟೆನ್ಸ್ ಬರೀಬೇಕು. ಏನು ಸೆಂಟೆನ್ಸ್ ಇಲ್ಲಿ ಬರೀತೀನಿ ನಾನು, ಇಲ್ಲಿ ಬರಿತೀನಿ. ಓಕೆ, thus x equals to 3, 8, 13 and congruent to mod 15 are the various solution ಅಂತ ಬರೀಬೇಕು. thus x equals to 3, 8, 13 congruent to mod 15 are the various solution ಅಂತ ಈ ಸೆಂಟೆನ್ಸ್ ಲಾಸ್ಟಲ್ಲಿ ಬರೆದ್ರೆ ಈ ಪೂರ್ತಿ ಇಕ್ವೇಷನ್ ಮುಗೀತು. ಇದು ಒಂದು 8 ಮಾರ್ಕ್ಸಿಗೆ ಕೇಳ್ತಾರೆ, ಆಯಿತಾ. ಇಟ್ಸ್ ಅನ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಅನ್ಬೋದು. ಸೊ ಈ ರೀತಿ ಪ್ಯಾಟ್ರನಲ್ಲಿರೋದು ಇವು 3 ಕ್ವಶನ್. ಫೈನ್. ಸೊ 12th ಮತ್ತು 14th ಒನ್ ಏನಂತ ಆನ್ಸರ್ ಏನು ಬಂದಿದೆ ಅಂತ ಹೇಳಿ. 12th ಒನ್ ಎಷ್ಟು ಬಂದಿದೆ, 14th ಒನ್ ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್, ಸಬ್ಸ್ಕ್ರೈಬ್ and join my Instagram and also the WhatsApp community by the link given below in the pinned comment. Thank you.